ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು ಯುವರ್ ಚಾನಲ್. ನೋಡಿ, ಹಿಂದೆ ನಾವು 2 ವಿಡಿಯೋ ಮಾಡಿದ್ದೇವೆ. ಅವು 6 ಮತ್ತು 7. ಇವೆರಡು ತರಗತಿಯ ವಿಷಯಗಳು. ಫಸ್ಟ್ ಯಾವುದಪ್ಪ ಅಂದ್ರೆ ಪೌರನೀತಿ ಬಗ್ಗೆ ಮಾಡಿದ್ದೇವೆ. ಅದಕ್ಕೂ ಮುಂಚೆ ಏನಪ್ಪಾ ಅಂದ್ರೆ ಭೂಗೋಳ ವಿಜ್ಞಾನದ ಬಗ್ಗೆ ಅಧ್ಯಯನಗಳು ಮಾತ್ರ 2 ವಿಡಿಯೋ ಮಾಡಿದ್ದೇವೆ. ಈಗ ಇವೆರಡನ್ನು ಹೊರತುಪಡಿಸಿ ಅಂದ್ರೆ 6, 7ನೇ ತರಗತಿ ಮುಗಿತು. ಈಗ ಅಧ್ಯಯನಗಳು ಎಲ್ಲ ಕಂಪ್ಲೀಟ್ ಆಯ್ತು. ಹಂಗಾಗಿ ಇವುಗಳನ್ನು ಬಿಟ್ಟು ಈಗ 8th, 9th, 10th ತರಗತಿಯ ಅಧ್ಯಯನಗಳು ನೋಡ್ತಾ. ಮೊದಲನೇದಾಗಿ ಸಮಾಜಶಾಸ್ತ್ರದ 8th, 9th, 10th ತರಗತಿಯ ಅಧ್ಯಯನಗಳನ್ನು ನೋಡ್ತಾ ಹೋಗೋಣ. ಓಕೆನಾ? ಇದಾದ ನಂತರ ಈ ಒಂದು 8th, 9th, 10th ರಲ್ಲಿ ಇನ್ನೊಂದು ವಿಷಯ ಬಗ್ಗೆ ಅರ್ಥಶಾಸ್ತ್ರ, ಆಮೇಲೆ ವ್ಯವಹಾರ ಅಧ್ಯಯನ, ಆಮೇಲೆ ರಾಜ್ಯಶಾಸ್ತ್ರ, ಈ ತರ ಎಲ್ಲ ಏನಪ್ಪಾ ಅಂದ್ರ ಡೈಲಿ ಒಂದು ವಿಡಿಯೋ ಬರ್ತಾ ಇರುತ್ತೆ. ನಂತರ ಏನಪ್ಪಾ ಅಂದ್ರ ಅಧ್ಯಯನಗಳನ್ನು ಶುರು ಮಾಡ್ತಾ ಹೋಗೋಣ. ಓಕೆನಾ? ಓಕೆ, ನೋಡಿ 8ನೇ ತರಗತಿಯ ಭಾಗ 1ರಲ್ಲಿ 2 ಅಧ್ಯಯನಗಳು ಇದಾವೆ. ಮಾನವ ಮತ್ತು ಸಮಾಜ. ಓಕೆನಾ? ಮಾನವನು ಸಮಾಜದೊಂದಿಗೆ ಯಾವ ತರ ಹೊಂದಿಕೊಂಡಿದ್ದ, ಅವನ ಒಂದು ನಡಿಗೆ, ಉಡುಗೆ, ತೊಡುಗೆ ಯಾವ ತರ ಇತ್ತು ಸಮಾಜದಲ್ಲಿ ಎಂಬುದು ಏನಪ್ಪಾ ಅಂದ್ರೆ ಈ ಒಂದು ಅಧ್ಯಯನದಲ್ಲಿ ಓದುತ್ತಾ ಹೋಗುತ್ತೇವೆ. ನಂತರ 2ನೇ ಅಧ್ಯಯನದಲ್ಲಿ ಮಾನವ ಮತ್ತು ಸಂಸ್ಕೃತಿ. ಓಕೆನಾ? ಸಂಸ್ಕೃತಿ ಮೊದಲು ಯಾವ ತರ ಬೆಳೆಯಿತು, ಈ ಸಂಸ್ಕೃತಿ ಮಾನವನ ಯಾವ ತರ ಹೊಂದಿಕೊಂಡು ಹೋದನು, ಎಲ್ಲ ಏನಪ್ಪಾ ಅಂದ್ರೆ ಈ ಒಂದು ಅಧ್ಯಯನದಲ್ಲಿ ಅಧ್ಯಯನ ಮಾಡುತ್ತೇವೆ. ನಂತರ 2ನೇ ಭಾಗ. ಓಕೆನಾ? 2ನೇ ಭಾಗದಲ್ಲಿ ಏನಪ್ಪಾ ಅಂದ್ರ 2 ಅಧ್ಯಯನಗಳಿದಾವೆ. ದಿನನಿತ್ಯದ ಜೀವನದಲ್ಲಿ ಸಮಾಜಶಾಸ್ತ್ರ ಅಂದ್ರೆ ನಮ್ಮ ದಿನನಿತ್ಯದ ಜೀವನದಲ್ಲಿ ಸಮಾಜಶಾಸ್ತ್ರ ಯಾವ ತರ ಇರುತ್ತೆ, ಅದು ಸಮಾಜದಲ್ಲಿ ಆ ಒಂದು ಸಮಾಜಶಾಸ್ತ್ರದಲ್ಲಿ ನಾವು ಯಾವ ತರ ಹೋಗ್ತೀವಿ ಎಂಬುದು ಈ ಒಂದು ಅಧ್ಯಯನದಲ್ಲಿ ಓದುತ್ತಾ ಹೋಗ್ತೀವಿ. ಸಮಾಜದ ಪ್ರಕಾರಗಳು. ಓಕೆನಾ? ಈ ಸಮಾಜದಲ್ಲಿ ಎಷ್ಟು ಪ್ರಕಾರ ಇದಾವೆ, ಅವು ಯಾವ ಇದಾವೆ ಎಂಬುದು ಪ್ರತಿಯೊಂದು ಕೂಡ ಈ ಒಂದು ಅಧ್ಯಯನದಲ್ಲಿ ಓದುತ್ತಾ ಹೋಗುತ್ತೇವೆ. ನಂತರ 9ನೇ ತರಗತಿ. 9ನೇ ತರಗತಿಯಲ್ಲಿ ಭಾಗ 1ರಲ್ಲಿ ಕುಟುಂಬ ಇದೆ. ಒಂದೇ ಅಧ್ಯಯನ ಇದೆ ಭಾಗ 1ರಲ್ಲಿ. ಈ ಕುಟುಂಬ ಅಂದ್ರೆ ಏನು, ಕುಟುಂಬದ ಬಗ್ಗೆ ಯಾವ ತರ ಎಲ್ಲ ಕುಟುಂಬ ಇದೆ, ಮತ್ತೆ ಇದರಲ್ಲಿ ಅವಿಭಕ್ತ ಕುಟುಂಬ. ಓಕೆನಾ? ಅವಿಭಕ್ತ ಕುಟುಂಬ, ವಿಭಕ್ತ ಕುಟುಂಬ ಅಂತೇಳಿ 2 ಪ್ರಕಾರ ಬರ್ತವೆ. ವಿಭಕ್ತ ಕುಟುಂಬದಲ್ಲಿ ಎಲ್ಲ ಯಾರು ಇರ್ತಾರೆ, ಅವಿಭಕ್ತ ಕುಟುಂಬದಲ್ಲಿ ಎಲ್ಲ ಎಷ್ಟು ಸದಸ್ಯರು ಇರ್ತಾರೆ ಎಂಬುದೇನಪ್ಪ ಪ್ರತಿಯೊಂದು ಕೂಡ ಈ ಒಂದು ಅಧ್ಯಯನದಲ್ಲಿ ನಾವು ಕಲಿತಾ ಹೋಗ್ತೇವೆ ಅಂಡ್ ಓದುತ್ತಾ ಹೋಗೋಣ. ಓಕೆನಾ? ಅದೇ ರೀತಿಯಾಗಿ 9ನೇ ತರಗತಿಯ ಭಾಗ 2ರಲ್ಲಿ ಏನಪ್ಪಾ ಅಂದ್ರ 2 ಅಧ್ಯಯನಗಳಿದಾವೆ. ಸಾಮಾಜೀಕರಣ ಹಾಗೂ ಕುಟುಂಬದ ಸಂಬಂಧಗಳು. ಸಾಮಾಜೀಕರಣದಲ್ಲಿ ಕುಟುಂಬದ ಸಂಬಂಧಗಳು ಯಾವ ತರ ಇದ್ವಿ, ಯಾವ ತರ ಎಲ್ಲ ಆ ಒಂದು ಕುಟುಂಬದ ಸಂಬಂಧಗಳು ಸಾಮಾಜೀಕರಣದಲ್ಲಿ ಯಾವ ತರ ಎಲ್ಲ ಬೆಳವಣಿಗೆ ಆಯಿತು ಎಂಬುದು ಏನಪ್ಪಾ ಅಂದ್ರೆ ಈ ಅಧ್ಯಯನದಲ್ಲಿ ಓದುತ್ತಾ ಹೋಗ್ತೀವಿ. ಅದೇ ರೀತಿ ಸಮುದಾಯಗಳು. ಸಮುದಾಯ ಅಂದ್ರೇನು, ಸಮುದಾಯದಲ್ಲಿ ಎಷ್ಟು ಪ್ರಕಾರಗಳಿದ್ದಾವೆ, ಪ್ರತಿಯೊಂದು ಕೂಡ ಏನಪ್ಪಾ ಅಂದ್ರೆ ಈ ಸಮುದಾಯದ ಬಗ್ಗೆ ಈ ಒಂದು ಅಧ್ಯಯನದಲ್ಲಿ ಓದುತ್ತಾ ಹೋಗುತ್ತೇವೆ. ನಂತರ ನೋಡಿ 10ನೇ ತರಗತಿ. ಓಕೆನಾ? ಈ 10ನೇ ತರಗತಿಯಲ್ಲಿ ಭಾಗ 1 2 ಅಧ್ಯಯನಗಳಿದ್ದಾವೆ. ಸಾಮಾಜಿಕ ಸ್ತರವಿನ್ಯಾಸ, ದುಡಿಮೆ ಮತ್ತು ಆರ್ಥಿಕ ಜೀವನ. ಓಕೆನಾ? ದುಡಿಮೆ ಮತ್ತು ಆರ್ಥಿಕ ಜೀವನ ಅಂದ್ರೆ ನಮ್ಮ ದುಡಿಮೆ ಯಾವ ತರ ಇರಬೇಕು, ಅದೇ ರೀತಿ ನಮ್ಮ ಆರ್ಥಿಕ ಜೀವನ ಯಾವ ತರ ನಡೆಯುತ್ತೆ, ಪ್ರತಿಯೊಂದು ಕೂಡ ಏನಪ್ಪಾ ಅಂದ್ರೆ ಈ ಅಧ್ಯಯನಗಳಲ್ಲಿ ಓದುತ್ತಾ ಹೋಗುತ್ತೇವೆ. ಅದೇ ರೀತಿಯಾಗಿ ಭಾಗ 2 ಆಗ್ಬೇಕಿದು. ಟೈಪಿಂಗ್ ಮಿಸ್ಟೇಕ್ ಮಾಡಿದ್ದಾರೆ. ಇದು ಭಾಗ 2, 10ನೇ ತರಗತಿಯ ಭಾಗ 2 ಆಗ್ಬೇಕಾಗಿತ್ತು, ಹಂಗೆ ಒಂದೇ ಹಾಕಿದ್ದಾರೆ. ಓಕೆ. ಭಾಗ 2ರಲ್ಲಿ 10ನೇ ಒಂದು ಅಧ್ಯಯನ ಸಾಮೂಹಿಕ ವರ್ತನೆ ಮತ್ತು ಪ್ರತಿಭಟನೆಗಳು. ಏನಪ್ಪಾ ಅಂದ್ರೆ ಸಾಮೂಹಿಕ ವರ್ತನೆ ಮತ್ತು ಪ್ರತಿಭಟನೆಗಳ ಬಗ್ಗೆ ಏನಪ್ಪಾ ಅಂದ್ರೆ ಅಧ್ಯಯನ ಮಾಡುತ್ತಾ ಹೋಗ್ತೇವೆ. ಅದೇ ರೀತಿ 11ನೇ ಅಧ್ಯಯನ ಸಾಮಾಜಿಕ ಸವಾಲುಗಳು. ಸವಾಲುಗಳಾಗ್ಬೇಕಿದು. ಓಕೆ, ಇರ್ಲಿ, ಮಿಸ್ಟೇಕ್ ಆಗ್ತಿರ್ತಾವ. ಓಕೆ, ಸಾಮಾಜಿಕ ಸವಾಲುಗಳು ಏನಪ್ಪಾ ಅಂದ್ರೆ ಈ ಒಂದು ಅಧ್ಯಯನದಲ್ಲಿ ಓದುತ್ತಾ ಹೋಗ್ತೇವೆ. ಓಕೆನಾ? ಓಕೆ, ನೋಡಿ, ಅದೇ ರೀತಿಯಾಗಿ ಈಗ ನಾವ್ ಏನ್ ಮಾಡಿದೇವಪ್ಪ ಅಂದ್ರೆ ಈಗ 6, 7 ಮುಗಿತು. ಓಕೆನಾ? ಯಾವುದು ಪೌರನೀತಿನೂ ಮುಗಿತು, ಅದೇ ರೀತಿ ಭೂಗೋಳನು ಕೂಡ ಮುಗಿತು. ಈಗ 8ರಿಂದ 10ರವರೆಗೂ ಏನಪ್ಪಾ ಅಂದ್ರ ಈ ಸಮಾಜಶಾಸ್ತ್ರ. ಓಕೆನಾ? ಸಮಾಜಶಾಸ್ತ್ರದ ಅಧ್ಯಯನಗಳನ್ನು ಸಂಪೂರ್ಣವಾಗಿ ಮುಗಿಸಿದೀವಿ. ಮುಂದೆ ಈಗ ನೆಕ್ಸ್ಟ್ ಏನಪ್ಪಾ ಅಂದ್ರೆ ನಾಳೆ ನೆಕ್ಸ್ಟ್ ಇನ್ನೊಂದು ವಿಷಯವನ್ನು ತಗೊಂಡು ಆ ಒಂದು ಅಧ್ಯಯನಗಳು ಪೂರ್ತಿಯಾಗಿ ನೋಡೋಣ. ಓಕೆನಾ? 8th ಲಿಂದ 10th ಅಧ್ಯಯನಗಳನ್ನು ಪೂರ್ತಿಯಾಗಿ ನೋಡೋಣ. ಅಲ್ಲಿವರೆಗೂ ಈ ವಿಡಿಯೋನ ನೋಡ್ತಾ ಇರಿ ಅಂಡ್ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಟು ಆಲ್.